ನನ್ನ ತಾಲೂಕಿಗೆ ಕೊಡುಗೆ ಮತ್ತು ನಮ್ಮ ಜಿಲ್ಲೆಗೂ ಒಂದು ಬಂಪರ್ ಬಡ್ಜೆಟ್ ಇದು. VTU ಘಟಕ ಚಿಂತಾಮಣಿಯಲ್ಲಿ ಸ್ಥಾಪಿಸೋದಕ್ಕೆ 150 ಕೋಟಿ ಅನೌನ್ಸ್ ಮಾಡಿದ್ದಾರೆ. ಮತ್ತು ನಮ್ಮ ಶಿಡ್ಲಘಟ್ಟ ರೇಷ್ಮೆ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಂಬರ್ 1. ಸೊ ರೇಷ್ಮೆ ಮಾರುಕಟ್ಟೆಗೆ ಮುಂದುವರೆದ ಕಾಮಗಾರಿಗೆ ಒಂದು 200 ಕೋಟಿ ಕೊಟ್ಟಿದ್ದಾರೆ. ಒಟ್ಟಾರೆ ನೋಡೋದಾದರೆ ನಮ್ಮ ಜಿಲ್ಲೆಗೆ ಒಂದು 500 ಕೋಟಿ ಬಡ್ಜೆಟಲ್ಲಿ ಸಿಕ್ಕಿದೆ. ಸೊ ನಾನು CM ಸರ್ಗೆ DCM ಸರ್ಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಸಾಹೇಬರು ಆರ್ಥಿಕ ತಜ್ಞ, ವಿಷನರಿ ಲೀಡರ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಮತ್ತು ಇನ್ನೊಂದು 8,000 ಕೋಟಿ ನಮ್ಮ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅದೊಂದು ಯೋಜನೆ ಅನೌನ್ಸ್ ಮಾಡಿದ್ದಾರೆ. ಇದರಿಂದನೂ ಸರಾಸರಿ 50 ಕೋಟಿ ಪ್ರತಿ MLAಗೆ ಬರುತ್ತೆ ಅನ್ನೋದು ನನ್ನ ಆಶಾಭಾವನೆ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್. ಇಲ್ಲ ಸರ್, ಏನಾಗಿದೆ, ಆ ಕಡೆ ತುಮಕೂರು ಹತ್ರ ತಿಪ್ಟೂರ್ವರೆಗೂ ಎತ್ತಿನೊಳೆ ಅಲ್ಲಿವರೆಗೂ ಆ ಕೆರೆ ತುಂಬಿಸೋ ಯೋಜನೆವರೆಗೂ ಒಂದು 250 ಕೋಟಿ ಮೀಸಲಿಟ್ಟಿರೋದು ನೋಡಿದೆ ನಾನು. ಆದರೆ ಇದು ನಮ್ಮ ಟಾರ್ಗೆಟ್ ಇನ್ನು ಅನದರ್ 2 ಇಯರ್ಸಲ್ಲಿ ಮಿಕ್ಕಿದ್ದೆಲ್ಲ ಬಿಡುಗಡೆ ಮಾಡಿ ನನಗೂ ಎತ್ತಿನೊಳೆ 2027ಕ್ಕೆ ನಮ್ಮ ತಾಲೂಕಿಗೆ ಬರುತ್ತೆ ಅನ್ನೋ ಭರವಸೆ ಇದೆ. ಆದರೂ ಪ್ರಾರಂಭಿಕವಾಗಿ ಒಂದು ಜಿಲ್ಲೆಗೆ 500 ಕೋಟಿ ಮೀಸಲಿಡೋದು ಇದೊಂದು ದಾಖಲೆ ಸರ್. ಸರ್, ಈಗ ಇಷ್ಟಿದ್ರಲ್ಲಿದೆ 100 ಪೇಜಲ್ಲಿ 99 ಪೇಜು ನಮಗಾಗಿ, ನಾವು ಅಂದರೆ ಹಿಂದೂಗಳಿಗಾಗೆ ಮೀಸಲಾಗಿದೆ ಅಲ್ವಾ. 1 ಪೇಜ್ ಅವ್ರು ಮೀಸಲಿಟ್ರೆ ಅಶೋಕ್ ಅವರೊಂದು ಕಡೆ, ಛಲವಾದಿ ನಾರಾಯಣ ಸ್ವಾಮಿ ಅವರೊಂದು ಕಡೆ ಬಾಯಿ ಬಡ್ಕೊತಾ ಇದ್ದಾರೆ. ನಾನು ಆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನಿಮಾನ್ಸ್ ಹಾಸ್ಪಿಟ್ಲ್ ಇದೆ ಸರ್, ಬಸ್ ನಂಬರು BMTCದು ಬಸ್ ನಂಬರ್ ಹೇಳ್ತೀನಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, BMTC ಬಸ್ ಹತ್ತಿ ನಿಮಾನ್ಸ್ಗೆ ಹೋಗಿ ಚಿಕಿತ್ಸೆ ತಗೊಳ್ಳಿ. ನಿನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಕೇವಲವಾಗಿ ಮಾತಾಡಿದ್ದಾರೆ. ಅದೇನೋ ವೀಲ್ ಚೇರು ಆ ಚೇರು ಅಂತ. ನಾನು ಛಲವಾದಿ ನಾರಾಯಣ ಸ್ವಾಮಿಗೆ ಹೇಳ್ತಿದ್ದೀನಿ, ಬಾಯಿ ಮುಚ್ಕೊಂಡಿರಬೇಕು ಸರ್, ಬಾಯಿ ಮುಚ್ಕೊಂಡಿರಬೇಕು. ನಮ್ಮ ಪಾರ್ಟಿಯಲ್ಲಿದ್ದಾಗ ನಮ್ಮ ಬಕೆಟ್ ಹಿಡಿದು ಬಕೆಟ್ ತುಂಬಿಸ್ಕೊಂಡು ನಿಮ್ಮ ತೆವಲು ತೀರದೆ BJPಗೆ ಹೋಗಿ ನ್ಯಾಷನಲ್ ಲೀಡರ್ಸ್ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೆ ನೀವು ಆಡ್ತಿರೋ ಕಿತ್ತೋಗಿರೋ ಆಟ ಇದು. ಐಡಿಯಾಲಜಿಕಲಿ ಒಂದು ವಿಪಕ್ಷ ನಾಯಕ ಹಿಂಗೆ ಬಿಹೇವ್ ಮಾಡೋದು ಅಲ್ರಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಷ್ಟು ಕೇವಲವಾಗಿ ಏನೋ ಒಂದು ಅಣುಕು ಪ್ರದರ್ಶನ ಮಾಡುವಾಗ ಭಾಳ ಕೆಟ್ಟದಾಗಿ ಮಾತಾಡಿದೆ ಈ ಮನುಷ್ಯ. ನಮಗೇನು ಭಾಷೆ ಬರಲ್ಲ ಅಂತೇನಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮಗೂ ಚೆನ್ನಾಗಿ ಭಾಷೆ ಬರುತ್ತೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮಗೆ ಸಂಸ್ಕಾರ ಕಲಿಸಿದ್ದಾರೆ, ರಾಜಕಾರಣ ಹಿಂಗೆ ಮಾಡಬೇಕು ಅಂತ. ಇಲ್ಲ, ನಿಮ್ಮ ಲೆವೆಲ್ಗೆ ಇಳಿದು ಮಾತಾಡೋದು ನಮ್ಗೆ 10 ನಿಮಿಷದ ಕೆಲಸ. ಯೋಗ್ಯತೆ ಇದೆಯಾ ಕರೆಕ್ಟಾಗಿ ವಿಮರ್ಶೆ ಮಾಡೋಕ್ಕೆ? ಐಡಿಯಾಲಜಿಕಲಿ ಏಕವಚನದಲ್ಲಿ ಕಾಮೆಂಟ್ ಮಾಡ್ತೀರಾ. ದಮ್ಮು ತಾಕತ್ತಿದ್ರೆ ಬನ್ನಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಮಾತಾಡೋಣ. ಅಲ್ಲಿ ಮೀಡಿಯಾ ಡಿಬೇಟ್ಗಳಲ್ಲಿ ಕೂತ್ಕೊಂಡಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರು ಆಧುನಿಕ ಅಂಬೇಡ್ಕರ್ ಅಂತ ಅಂದ್ರಿ. SCTP ಫಂಡ್ ತಂದಿದ್ದಾರ್ರಿ ಸಿದ್ದರಾಮಯ್ಯ ಸಾಹೇಬರು, ಮಹದೇವಪ್ಪ ಸಾಹೇಬರು. ಅದನ್ನ ಇವತ್ತೇನು ನಾವು ಬೇರೆ ಕಡೆ ಮಾಡ್ತಿಲ್ಲ, SC ST ವೆಲ್ಫೇರ್ಗೆ ಬಳಸ್ತಾ ಇರೋದು. ಈ ಬಡ್ಜೆಟ್ ಬುಕ್ ಓದಿ, ಪರಿಜ್ಞಾನ ಇದ್ದರೆ ಈ ಬಡ್ಜೆಟ್ ಬುಕ್ ಓದಿ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಖಬರ್ದಾರ್. ಥ್ಯಾಂಕ್ ಯು ಸರ್.